ಆರೋಗ್ಯವಾಗಿದ್ದ ವ್ಯಕ್ತಿಯೊಬ್ಬರು ರಾತ್ರಿ ಊಟ ಮಾಡಿ ನಿದ್ರೆಗೆ ಜಾರಿದ್ರು. ಆದ್ರೆ ಬೆಳಗಾಗ್ಬೇಕಾದ್ರೆ ಶವವಾಗಿ ಮಲಗಿದ್ರು. ಏನಾಯ್ತು, ಏನಾಗ್ತಾ ಇದೆ ಅಂತ ಸಾಲು ಸಾಲು ಪ್ರಶ್ನೆಗಳು ಹಲವರ ಮನದಲ್ಲಿ ಓಡಾಡ್ತಾ ಇದ್ರು. ಇವೆಲ್ಲದರ ನಡುವೆ ಶವ ಸಂಸ್ಕಾರವನ್ನ ಮಾಡಿ ಮುಗಿಸಿದ್ರು. ಆದ್ರೆ ಈಗ ದಫನ ಮಾಡಲಾದ ಮೃತದೇಹವನ್ನ ಮತ್ತೆ ಮೇಲಕ್ಕೆ ಎತ್ತಿ ತನಿಖೆ ನಡೆಸಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಕನ್ಯಾನ ಬಳಿಯ ಸುಂಕದಕಟ್ಟೆ ಮಜೀರ್ಪಳ್ಳ ನಿವಾಸಿ 44 ವರ್ಷದ ಅಶ್ರಫ್ ಅವರು ತಮ್ಮ ವಾಸದ ಮನೆಯ ಸಮೀಪ ಗೂಡಂಗಡಿಯನ್ನ ನಡೆಸ್ತಾ ಇದ್ರು. ಮೇ 5ರಂದು ರಾತ್ರಿ ಗೂಡಂಗಡಿ ಮುಚ್ಚಿದ ಬಳಿಕ ಊಟ ಮಾಡಿ ಗಾಢ ನಿದ್ರೆಗೆ ಜಾರಿದ್ರು. ಆದ್ರೆ ಕಗ್ಗತ್ತಲ ರಾತ್ರಿ ಅದೇನಾಯ್ತು ಗೊತ್ತಿಲ್ಲ. ಮರುದಿನ ಅಂದ್ರೆ ಮೇ 6ರಂದು ಅಶ್ರಫ್ ಅವರು ಉಸಿರು ಚೆಲ್ಲಿದ ಸ್ಥಿತಿಯಲ್ಲಿ ಮಲಗಿದ್ರು. ಹೃದಯಾಘಾತದಿಂದಾಗಿ ಸಾವನ್ನಪ್ಪಿರೋದಾಗಿ ಇವರ ಪತ್ನಿ ಮಾಹಿತಿಯನ್ನ ನೀಡಿದ್ರು. ಅದೇ ದಿನ ಸಂಜೆ ಕನ್ಯಾನ ಬಂಡಿ ತಡ್ಕದ ರಹಮಾನಿಯಾ ಜುಮಾ ಮಸೀದಿಯಲ್ಲಿ ಇವರ ಮೃತದೇಹವನ್ನ ದಫನ ಮಾಡಲಾಗಿತ್ತು. ಆದ್ರೆ ಅಶ್ರಫ್ ಸಾವನ್ನಪ್ಪಿದ ಸಂದರ್ಭ ಇವರ ಸಹೋದರ ಇಬ್ರಾಹಿಂ ಪುಣೆಯಲ್ಲಿದ್ರು. ಇವರ ಅನುಪಸ್ಥಿತಿಯಲ್ಲೇ ಅಶ್ರಫ್ ಅವರ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿತ್ತು. ಅಶ್ರಫ್ ಅವರು ಮೃತಪಟ್ಟು ವಾರಗಳು ಕಳೀತಾ ಇದ್ದಂತೆ ಈ ಸಾವು ಸಹಜ ಸಾವಲ್ಲ, ಸಾವಿನ ಹಿಂದೆ ಏನೋ ನಿಗೂಢತೆ ಇದೆ ಅನ್ನೋ ಅನುಮಾನ ಕುಟುಂಬಸ್ಥರಲ್ಲಿ ಕಾಡಲಾರಂಭಿಸಿದೆ. ಹೀಗಾಗಿ ಮೃತರ ಸಹೋದರ ಇಬ್ರಾಹಿಂ ಅವರು ಮಂಜೇಶ್ವರ ಪೊಲೀಸರಿಗೆ ದೂರನ್ನ ನೀಡಿದ್ರು. ನನ್ನ ತಮ್ಮ ಅಶ್ರಫ್ ಅಂತೇಳಿ, ಅವನು ವಾಸ ಇರುವುದು ಮಜರ್ಪಳ್ಳದಲ್ಲಿ ಒಂದು ಗೂಡಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಅವನು ಅಚಾನಕ್ ಒಂದು ದಿವಸ ರಾತ್ರಿ 2:30 ಗಂಟೆಗೆ ಮನೆಗೆ ಬಂದು ಅಲ್ಲಿ ಮನೆಯಲ್ಲಿ ಮಲಗಿದ್ದ. ಬೆಳಿಗ್ಗೆ ವಿಷಯ ಸಿಕ್ಕಿತ್ತು ಚಿರೋದು ಅಂತೇಳಿ. ನಾನು ಇರಲಿಲ್ಲ ಊರಲ್ಲಿ, ನಾನು ಪುಣೆಯಲ್ಲಿದ್ದೆ. ಪುಣೆಗೆ ನನಗೊಂದು ಫೋನ್ ಬಂತು, ನನ್ನ ಹೆಂಡತಿಯದ್ದು. ಅವಳು ಹೇಳಿದರು, ಈಗ ತಮ್ಮನಿಗೆ ಹುಷಾರಿಲ್ಲ ಅಂತ, ಸೀರಿಯಸ್ ಅಂತೆ, ನೀವು ಬರ್ತೀರಾ ಅಂತ ಕೇಳಿದ್ರು. ಪುನಃ ಅವಳು ಕಟ್ ಮಾಡಿದರು ಫೋನು. ನಾನು ಪುನಃ ಫೋನ್ ಮಾಡಿ ನಾನು ಕೇಳಿದೆ, ಏನು ಸೀರಿಯಸ್ ಅಂದರೆ ಏನು? ಅವಾಗ ಹೇಳಿದಿಲ್ಲ, ತಿರಿ ಹೋದರು. ಆವಾಗ ನಾನು ಇಲ್ಲಿಗೆ ಬರಬೇಕಂತ ಪ್ರಯತ್ನಿಸಿದೆ. ಆದರೂ ನನಗೆ ಅಲ್ಲಿಂದ ಬರಲಿಕ್ಕೆ ಬಸ್ಸು ಫ್ಲೈಟೆಲ್ಲ ಆ ಟೈಮಲ್ಲಿ ಇಲ್ಲ. ಬೆಳಿಗ್ಗೆ ಅಂದರೆ 9 ಗಂಟೆ ನಂತರ. ಮತ್ತು ನಾನು ಅಲ್ಲಿಂದ ಅವತ್ತು ಸಾಯಂಕಾಲ ನಾನು ಅಲ್ಲಿಂದ ಬರುವುದು. ಸಾಯಂಕಾಲ ಬಂದು ಮರುದಿನ ಇಲ್ಲಿಗೆ ಮುಟ್ಟುತ್ತೇನೆ 3 ಗಂಟೆಗೆ. 3ನೇ ದಿವಸ ನಾನು ಅವ್ರ ಮನೆಗೆ ಹೋದೆ. ಮನೆಗೆ ಹೋಗುವಾಗಲೆಲ್ಲ 3ನೇ ದಿವಸ ಅವತ್ತು ಜನಗಳೆಲ್ಲರೂ ಸೇರಿರ್ತಾರೆ. ಅವತ್ತೆಲ್ಲ ಅಲ್ಲಿ ಹೊರಗಿನವರಿಂದೆಲ್ಲ ಒಂದು ಸಂಶಯ ಹೇಳ್ತಿದ್ರು. ಈಗೀಗೆಲ್ಲ ಅವನಿಗೇನು ಅಸೌಖ್ಯ ಇಲ್ಲದಿರುವುದೇನಿಲ್ಲ, ಒಳ್ಳೆ ಹುಷಾರಿದ್ದಾನೆ. ಮತ್ತು ಜನಗಳ ಅಭಿಪ್ರಾಯ ಏನಂದರೆ ಒಂದು ಸಂಶಯ, ಅದು ಹಾಗೇನು ಆಗಲಿಕ್ಕಿಲ್ಲ. 2:30 ಗಂಟೆಗೆ ಬಂದು ಮಲಗಿದ ಒಬ್ಬ ಅಚಾನಕ್ ಬೆಳಿಗ್ಗೆ ಹೇಳುವಾಗ ತೀರೋದ್ದೇನೆ ಅಂತ ಹೇಳಿದರೆ ಗೊತ್ತಾಗೋದಿಲ್ಲ. ಅದಲ್ಲದೆ ಬಾಡಿ ಎಲ್ಲ ಸ್ಟ್ರೈಟ್ ಆಗಿತ್ತು, ಹಾಗೆ ಹೇಳ್ತಾರೆ. ಬಾಯಿ ಸ್ವಲ್ಪ ತೆರೆದಿತ್ತು. ಮತ್ತೇನಂತ ಹೇಳಿದರೆ, ಆ ಸಂಶಯದಿಂದ ನಮಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಮಂಜೇಶ್ವರ ಪೊಲೀಸ್ ಸ್ಟೇಷನ್ಗೆ. ಡೌಟ್ ಅಂತ ಹೇಳಿದರೆ ಅಲ್ಲಿಗೆ ಒಬ್ಬ ಬರ್ತಿದ್ದ ಅಂತ ಊರಿನವರೆಲ್ಲ ಹೇಳ್ತಿದ್ರು. ಅದು ಸಂಬಂಧಿಕಲ್ಲ, ಬೇರೆನೇ ಒಬ್ಬ ಬರ್ತಿದ್ದ, ಬದ್ರು ಅಂತೇಳಿ. ಆಗ ಇದನ್ನು ಒಂದು 2 ವರ್ಷ ಮುಂಚೆ ನನಗೊಂದು ವಿಷಯ ಸಿಕ್ಕಿದ್ದು. ಅಲ್ಲಿಗೆ ಈಗ ಒಂದು ಜೋಸ್ತಿದ್ದಾನೆ ನಿಮ್ಮ ತಮ್ಮನೊಟ್ಟಿಗೆ, ಯಾರು ಅಂತ ನನ್ನ ಹತ್ರ ಕೇಳಿದ್ರು. ಆವಾಗ ನಾನು ನನ್ನ ತಮ್ಮನ ಹತ್ರ ಕೇಳಿದ್ದು ಯಾರು ಅಂತ ಹೇಳಿದ, ನನ್ನ ಫ್ರೆಂಡ್ಸ್, ಅದು ತೊಂದರೆ ಇಲ್ಲ, ಒಳ್ಳೆ ಜನ ಅಂತ ಹೇಳಿದ. ಅದನ್ನು ನಾನು ಅವನ ಹೆಂಡತಿ ಹತ್ರನೂ ನಾನು ಹೇಳಿದ್ದೆ, ಈಗೆಲ್ಲ ಮನೆಗೆಲ್ಲ ಬರ್ತಾನಲ್ಲ ಯಾಕೆ, ಅದವನು ನಿಮ್ಮ ತಮ್ಮನ ಫ್ರೆಂಡು, ಆಗ ಬರ್ತಾ ಇದ್ದೆ. ಅದಾಗೇನೆ ಹೋಯಿತು. ಈಗ ನೋಡುವಾಗ ಅದರಿಂದ ಜಾಸ್ತಿ ಸಂಶಯ ಮುಗಿದೆ. ಎಷ್ಟು ದಿನ ಆಯ್ತು ಡೆತ್ ಆಗಿ? ಡೆತ್ತು 6ನೇ ತಾರೀಕು ಆದ್ದು. 6ನೇ ತಾರೀಕು? ಹಾಂ, 15 ದಿನ 14 ದಿನ ಆಯಿತು. ನೀವು ಕಂಪ್ಲೇಂಟ್ ಕೊಟ್ಟದ್ದು ಯಾವುದು? ಕಂಪ್ಲೇಂಟ್ ಕೊಟ್ಟದ್ದು 8ನೇ 9ನೇ ತಾರೀಕು. 9ನೇ ತಾರೀಕು ಮಾಡಿದ್ದು ಯಾರು? ಯಾವುದು ದಫನ್ ಈಗ ಅದೇ ದಿವಸ ಮಾಡಲಾಯ್ತಾ? ಅದೇ ದಿವಸ ಮಾಡಲಾಯ್ತು. ಪೋಸ್ಟ್ ಮಾರ್ಟಮ್ ಏನಾದ್ರು ಮಾಡಿ? ಇಲ್ಲ, ಏನು ಮಾಡಲಿಲ್ಲ. ಈಗ ಡೌಟ್ ಇರಲಿಲ್ಲ ಅವತ್ತು, ಡೌಟು ನಮಗೆ ಇರಲಿಲ್ಲ. ನಮಗೆ ಈ ವಿಷಯ ಎಲ್ಲ ಗೊತ್ತೂ ಇಲ್ಲ. ನಮಗೆ ಗೊತ್ತಾಗೋದೇ ಮರುದಿನ. ನನಗೆ ಗೊತ್ತಾದ್ದು 3ನೇ ದಿನ ಫುಲ್ಲಾಗಿ. ಪ್ರಕರಣ ದಾಖಲಿಸಿಕೊಂಡ ಮಂಜೇಶ್ವರ ಪೊಲೀಸರು ದಫನಗೊಂಡ ದೇಹವನ್ನ ಮೇಲಕ್ಕೆತ್ತಿ ಶವ ಪರೀಕ್ಷೆಯನ್ನ ನಡೆಸಲು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆದೇಶವನ್ನ ಪಡೆದ ಮಂಜೇಶ್ವರ ಪೊಲೀಸರು ರಹಮಾನಿಯಾ ಜುಮಾ ಮಸೀದಿಗೆ ಗುರುವಾರ ಬೆಳಗ್ಗೆ ಆಗಮಿಸಿದ್ದಾರೆ.
ಮಂಗಳೂರಿನ ಎನಪೋಯ ಆಸ್ಪತ್ರೆಯ ಫಾರೆನ್ಸಿಕ್ ವಿಭಾಗದ ಸಿಬ್ಬಂದಿಗಳು, ಕಾಸರಗೋಡು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನೆರವನ್ನ ನೀಡಿದ್ದಾರೆ. ಬಂಟ್ವಾಳ ತಹಶೀಲ್ದಾರ್ ಈ ಸಂದರ್ಭದಲ್ಲಿ ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಇನ್ನು ಘಟನೆಯ ಬಗ್ಗೆ ಮಾಹಿತಿ ಅರಿತ ನೂರಾರು ಸಾರ್ವಜನಿಕರು ಘಟನಾ ಸ್ಥಳಕ್ಕೆ ಜಮಾಯಿಸಿದ್ದಾರೆ. ಸಂಪೂರ್ಣ ತನಿಖೆಯ ಬಳಿಕ ಈ ಸಾವಿನ ಸುತ್ತದ ಅಸಲಿ ಸತ್ಯ ಬಯಲಾಗಬೇಕಾಗಿದೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಇ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ಇಮೇಲ್ ss016puc@gmail.com. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.